ಆಗ ಆಗ ನಿನ್ ಚೈತ್ರ ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತಾಗ್ತಿತ್ತು. ಏನ್ ಹೇಳ್ತಾ ಇದೀಯ ವಿಕ್ಕಿ? ಯಾರನ್ನ ಅನುಮಾನದಿಂದ ನೋಡ್ಬೇಕಾಗಿತ್ತು ನಾನು? ಹೇಳ್ತೀನಿ, ಆದ್ರೆ ಈ ಕೆಲಸ ಮಾಡಿದವ್ರು ಯಾರು ಅಂತ ನಿನಗೆ ನಾನು ಹೇಳದ್ಮೇಲೆ ಅವ್ರ ಮೇಲೆ ನೀನು ಕ್ರಮ ತಗೊಳ್ಳೋದಕ್ಕೆ ಸಾಧ್ಯನಾ? ನೀನೇ ಒಬ್ಬ ಕ್ರಿಮಿನಲ್, ನೀನು ಇನ್ನೊಬ್ಬ ಕ್ರಿಮಿನಲ್ ಬಗ್ಗೆ ಮಾತಾಡ್ತೀಯಾ? ನೀನ್ ನನ್ನ ಪದೇ ಪದೇ ಕ್ರಿಮಿನಲ್ ಅಂತ ಕರಿಬೇಡ. ಬದಲಾಗಿ ಆಗ್ಲೇ ತುಂಬಾ ಸಮಯ ಆಗೋಗಿದೆ. ಜೀವನ ಅಂದ್ರೆ ಏನು ಅಂತ ಚೈತನ್ಯದಿಂದ ರಿಯಲೈಸ್ ಆಗಿದೆ. ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ನಾನು ಅವಳಿಂದ ತಿಳ್ಕೊಂಡಿದ್ದೇನೆ. ನಿನ್ನ ಗೊಡ್ಡು ಮಾತುಗಳನ್ನ ಕೇಳೋದಕ್ಕೆ ನಾನು ತಯಾರಾಗಿಲ್ಲ. ಇದುವರೆಗೂ ನಿನ್ನ ವಿರುದ್ಧವಾಗಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ. ಇನ್ನು ಮುಂದೆ ಅದನ್ನು ಮಾಡಬೇಕಾಗತ್ತೆ. ನೋಡು, ನೀನ್ ಪೊಲೀಸ್ ಹತ್ರ ಹೋದ್ರೆ ನಾನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾನು ತಪ್ಪು ಮಾಡಿಲ್ಲ. ಇಂಥವ್ರೇ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ವಿಷಯನ ನಾನ್ ನಿನಗೆ ಹೇಳ್ತೀನಿ. ಅದನ್ನ ಕೇಳೋದಕ್ಕೆ ನೀನ್ ರೆಡಿ ಆಗಿದ್ಯಾ? ವಿಕ್ಕಿ, ನನ್ನನ್ನ ದಾರಿ ತಪ್ಪಿಸ್ಬೇಡ. ನೋಡು, ನಾನು ನಿನಗೆ ದಾರಿ ತಪ್ಪಿಸ್ತಿಲ್ಲ. ಇನ್ಫ್ಯಾಕ್ಟ್ ಸರಿ ದಾರಿ ಕರ್ಕೊಂಬರೋ ಪ್ರಯತ್ನ ಪಡ್ತಾ ಇದ್ದೀನಿ. ಸ್ವಲ್ಪ ತಾಳ್ಮೆಯಿಂದ ಕೇಳು. ಚೈತ್ರನ್ನ ಬೇರೆ ಯಾರೋ ಹೊರಗ್ನವ್ರು ಕಿಡ್ನಾಪ್ ಮಾಡಿಲ್ಲ. ಯಾರು ಮಾಡಿದಾರ ಮತ್ತೆ? ಯಾರು ಅಂತ ಹೇಳ್ತೀನಿ, ಆದ್ರೆ ಅದನ್ನ ಅರಗಿಸ್ಕೊಳ್ಳೋ ಶಕ್ತಿ ನಿನಗಿದೆಯಾ? ಯಾರು? ನೀನು ಇಷ್ಟು ವರ್ಷ ಪೂಜೆ ಮಾಡ್ಕೊಂಡು ಬಂದಿರೋರು, ಇಷ್ಟು ದಿನ ಅವರೇ ಸರ್ವಸ್ವ ಅಂತ ನಿನ್ ಜೀವನದಲ್ಲಿ ತಿಳ್ಕೊಂಡಿರೋರು, ನೀನು ಚಿಕ್ಕಮ್ಮ. ಮಲ್ಲಿಕಾನೇ ಚೈತ್ರನ್ನ ಕಿಡ್ನಾಪ್ ಮಾಡಿಸಿರೋದು. ವಿಕ್ಕಿ, ಒಂದೇ ಒಂದು ಮಾತು ನಮ್ಮ ಚಿಕ್ಕಮ್ಮನ ವಿರುದ್ಧವಾಗಿ ಆಡಿದ್ರು ನಾಲ್ಗೆನ್ ಸೀಳು ಬಿಡ್ತೀನಿ. ನನ್ನ ಚಿಕ್ಕಮ್ಮ ನನಗೆ ದೇವತೆ ಇದ್ದ ಹಾಗೆ. ಅವ್ರ ಬಗ್ಗೆ ಕೆಟ್ಟಾಗ ಮಾತಾಡ್ತೀಯ ನೀನು. ನೋಡು ಪುರುಷೋತ್ತಮ, ನೀನು ಕುರುಡಾಗ್ತಾ ಇದೆಯಾ? ನಿಮ್ ಚಿಕ್ಕಮ್ಮ ಮೇಲೆ ಇರೋ ಪ್ರೀತಿಲಿ ನಿನ್ನ ಕಣ್ಣು ಕುರುಡಾಗಿದೆ. ನೀನ್ ಅನ್ಕೊಂಡಾಗೆ ನಿಮ್ ಚಿಕ್ಕಮ್ಮ ಒಳ್ಳೆ ಹೆಂಗ್ಸಲ್ಲ. ಚೈತ್ರನ್ನ ಕಿಡ್ನಾಪ್ ಮಾಡ್ಸಿರೋದು ನಿಮ್ ಚಿಕ್ಕಮ್ಮನೇ. ನಾನು ಹೇಳೋ ಮಾತನ್ನ ಕೇಳಿ ಆಮೇಲೆ ಬೇಕಾದ್ರೆ ನನಗೆ ಕೊಡಿ. ನೀನದನ್ನ ಒಪ್ಕೊಂಡಿಲ್ಲ ಅಂದ ತಕ್ಷಣ ಸತ್ಯ ಸುಳ್ಳಾಗಲ್ಲ. ನೋಡು, ನಿಮ್ಮ ಚಿಕ್ಕಮ್ಮ ಮಾಡಿರೋ ತಪ್ಪುಗಳು ಸಾಕ್ಷಿ ಸಮೇತವಾಗಿ ನನ್ನ ಮೊಬೈಲಲ್ಲಿ ರೆಕಾರ್ಡ್ ಆಗಿದೆ. ಈಗಲೂ ಬೇಕಾದ್ರೆ ಆ ವಿಡಿಯೋ ಕ್ಲಿಪ್ನ ನಿನಗೆ ತೋರಿಸ್ತೇನೆ. ನೀನ್ ಅಂದ್ಕೊಂಡಾಗೆ ನಿಮ್ ಚಿಕ್ಕಮ್ಮ ಒಳ್ಳೆಯವರಲ್ಲ ಪುರುಷೋತ್ತಮ. ಮೊದ್ಲಿಂದಾನು ಚೈತನ್ ವಿರುದ್ಧ ನಿಮ್ ಚಿಕ್ಕಮ್ಮ ಸಂಚು ಮಾಡ್ತಾನೆ ಬಂದಿದ್ದಾರೆ. ಬೇಡ ವಿಕ್ಕಿ, ನಮ್ಮ ಚಿಕ್ಕಮ್ಮನ ಬಗ್ಗೆ ಕೆಟ್ಟಾಗ ಮಾತಾಡಬೇಡ. ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ಅವರು ನನ್ನ ದೇವತೆ ಇದ್ದ ಹಾಗೆ. ಅವ್ರ ಬಗ್ಗೆ ಕೆಟ್ಟಾಗ ಮಾತಾಡಬೇಡ ನೀನು. ನೋಡು ಖುಷಿ, ನಿನಗೆ ನಿಮ್ ಚಿಕ್ಕಮ್ಮನ ಬಗ್ಗೆ ಇರೋ ಗೌರವದ ಬಗ್ಗೆ ನನಗೂ ಗೌರವ ಇದೆ. ಆದ್ರೆ ನೀನ್ ಕಂಡಿದ್ದಷ್ಟೇ ಸತ್ಯ ಅಲ್ಲ. ನಿಮ್ ಚಿಕ್ಕಮ್ಮ ಬೇಡ, ನನಗೆ ಬೇಕಾಗಿಲ್ಲ. ನಮ್ಮ ಚಿಕ್ಕಮ್ಮ ಏನು ಅಂತ ನನಗೆ ಗೊತ್ತು. ಯಾರೋ ಹೊರಗಡೆ ಅವ್ರು ಬಂದು ನಮ್ಮ ಚಿಕ್ಕಮ್ಮನ ಬಗ್ಗೆ ಕೆಟ್ಟಾಗ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ಇಷ್ಟಕ್ಕೂ ನಮ್ಮ ಚಿಕ್ಕಮ್ಮನ ಬಗ್ಗೆ ಮಾತಾಡೋದಕ್ಕೆ ನೀನ್ ಯಾರು? ಸರಿ ಆಯ್ತು ಪುರುಷಿ, ನಾನು ಹೊರಗ್ನವನೇ ಒಪ್ಕೋತೀನಿ. ಆದ್ರೆ ನೀನ್ ಅನ್ಕೊಂಡಾಗೆ ನಿಮ್ ಚಿಕ್ಕಮ್ಮ ಒಳ್ಳೆಯವರಲ್ಲ ಪುರುಷಿ. ಬೇಡ ವಿಕ್ಕಿ, ಇನ್ನ ಕೆಣಕ್ ಬೇಡ. ನೀನ್ ಮಾಡಿರೋ ತಪ್ಪನ್ನ ಮುಚ್ಚಾಕೋದಕ್ಕೆ ನಮ್ಮ ಚಿಕ್ಕಮ್ಮನ ಮೇಲೆ ಗೂಬೆ ಕೂಡಿಸ್ತಾ ಇದ್ಯಾ? ನೀನ್ ನಂಬೋಂತ ಸಾಕ್ಷಿನ ನಾನ್ ನಿನಗೆ ತೋರಿಸ್ತೇನೆ. ನನಗೆ ಬೇಕಾಗಿಲ್ಲ.
ನನಗೆ ಆ ದೇವರು ಒಂದೇ, ನಮ್ಮ ಚಿಕ್ಕಮ್ಮನೂ ಒಂದೇ. ಇವತ್ತೇ ಕೊನೆ. ಯಾವತ್ತಾದರೂ ನಮ್ಮ ಚಿಕ್ಕಮ್ಮನ ವಿರುದ್ಧ ಮಾತಾಡದೆ ಹಿಡಿಯೋದೇ ಬೇರೆ. ನಿನ್ ಸತ್ಯ ಏನು ಅಂತ ತಿಳ್ಕೊಳ್ಳೋ ತಾಳ್ಮೆನೂ ಇಲ್ವಲ್ಲ. ಏನ್ ಮಾಡ್ಲಿ ಈಗ? ಸತ್ಯ ನಿನ್ನ ತಲುಪೋ ಹಾಗೆ ಮಾಡೋದಕ್ಕೆ ಇರೋದು ಒಂದೇ ದಾರಿ. ಮಾಡ್ತೀನಿ. ನೀವೇನಾ ಸರೋಜಮ್ಮ? ಹೌದು ಸರ್. ನೀವೇನಾ ಫೋನ್ ಮಾಡಿದ್ದು? ಹೌದು ಸರ್, ನಾನೇ ಫೋನ್ ಮಾಡಿದ್ದು. ನಾನೇ ಚೈತ್ರ ಅವ್ರ ತಾಯಿ. ಚೈತ್ರ ಕಿಡ್ನಾಪ್ ಆಗಿರೋದ್ರ ಬಗ್ಗೆ ಏನೋ ಇನ್ಫಾರ್ಮೇಶನ್ ಕೊಡ್ತೀನಿ ಅಂದ್ರಲ್ಲ, ಏನದು? ಸರ್, ನನ್ನ ಮಗಳು ಒಳ್ಳೆಯವಳು. ಅವಳನ್ನ ಹೊರಗಿನವರು ಯಾರು ಕಿಡ್ನಾಪ್ ಮಾಡಿರೋಕೆ ಸಾಧ್ಯ ಇಲ್ಲ ಸರ್. ಅಂದ್ರೆ ಅವಳಿಗೆ ಗೊತ್ತಿರೋರೆ, ಅವಳು ಸುತ್ತಮುತ್ತ ಇರೋರೆ ಯಾರೋ ಈ ಕೆಲಸ ಮಾಡಿದ್ದಾರೆ. ಯಾರು ಸರ್? ಅದು ಒಬ್ಬರ ಮೇಲೆ ತುಂಬಾ ಅನುಮಾನ ಇದೆ ಸರ್. ಅದೇ ಯಾರ ಮೇಲೆ? ನಮ್ಮ ಚೈತ್ರನ ಅತ್ತೆ ಮಲ್ಲಿಕನ್ ಮೇಲೆ. ಮಲ್ಲಿಕಾ ಮೇಲ? ಅಂದ್ರೆ ನಿಮ್ ಬೀಗ್ರ ಮೇಲ? ಹೌದು ಸರ್, ಆದ್ರೆ ಅವ್ರ ಬಗ್ಗೆನೇ ನನಗೆ ತುಂಬಾ ಅನುಮಾನ ಇದೆ. ಅಲ್ಲ, ಚೈತ್ರ ಅವ್ರು ಕಿಡ್ನಾಪ್ ಆಗಿರೋದ್ರ ಬಗ್ಗೆ ಮಲ್ಲಿಕಾ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರಿದ್ದಾಗಲೇ ಕಿಡ್ನಾಪ್ ಆಗಿದೆ. ಅದು ಅಲ್ಲದೆ ಮಲ್ಲಿಕಾ ಅವ್ರ ಮೇಲೂ ಅಟ್ಯಾಕ್ ಆಗಿದೆ. ನೀವು ಅವ್ರ ಮೇಲೆ ಅನುಮಾನ ಪಡೋದು ನೋಡಿದ್ರೆ ವಿಚಿತ್ರ ಅನಿಸ್ತಾ ಇದೆ. ಹೌದು ಸರ್, ಆ ಹೆಂಗಸು ಮನುಷ್ಯಳೇ ಅಲ್ಲ. ನನ್ನ ಮಗಳು ಆ ಮನೆಯಲ್ಲಿದ್ದು ಜೀವನ ಮಾಡಿದ್ದೇ ದೊಡ್ಡ ವಿಷಯ. ಒಂದಿಲ್ಲ ಒಂದು ಕಾರಣದಿಂದ ನನ್ನ ಮಗಳಿಗೆ ಹಿಂಸೆ ಕೊಡ್ತಾನೆ ಇದ್ಲು. ಒಂದ್ ಸಂದರ್ಭದಲ್ಲಂತೂ ರಾತ್ರೋರಾತ್ರಿ ನನ್ನ ಮಗಳನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ಲು. ಹೌದಾ? ಆಮೇಲೆ ಮತ್ತೆ ಹೇಗೋ ಸರಿ ಹೋಯ್ತು. ಆದ್ರೆ ಆ ಹೆಂಗಸು ಒಳ್ಳೆಯವಳಲ್ಲ. ನಿಮ್ಮ ಅಳಿಯ ಹೇಗೆ? ಅವ್ರು ಕೂಡ ತಾಯ್ತಾರೇನೇನಾ? ಇಲ್ಲ ಸರ್, ಅವ್ರು ತುಂಬಾ ಒಳ್ಳೆಯವರು, ದೇವ್ರಂತ ಮನುಷ್ಯ. ಈ ಹೆಂಗಸೆ ಸರಿ ಇಲ್ಲ. ನನ್ನ ಮಗಳಿಗೆ ಏನ್ ಅಪಾಯ ಮಾಡ್ಬಿಟ್ಟಿದ್ದಾಳೋ ಗೊತ್ತಿಲ್ಲ ಸರ್. ನನ್ನ ಮಗಳಿಗೆ ಅಪಾಯ ಆಗೋದಕ್ಕಿಂತ ಮುಂಚೆ ಮಲ್ಲಿಕನ ಹಿಡಿದು ವಿಚಾರಿಸಿದ್ರೆ ಏನಾದ್ರೂ ಮಾಹಿತಿ ಸಿಗ್ಬೋದು. ಸರಿ, ನೀವು ತಲೆ ಕೆಡಿಸ್ಕೋಬೇಡಿ. ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ. ನಿಮ್ಮ ಮಗಳು ಸೇಫಾಗಿ ಮನೆಗೆ ಬರ್ತಾಳೆ. ಸರಿ ಸರ್. ನನ್ ಬಂಗಾರ ಕಣೆ ನೀನು. ಆಗ್ಲಿಂದ ನನ್ಗೇನೋ ಬೇಕು ಬೇಕು ಅಂತ ಅನ್ನಿಸ್ತಾ ಇತ್ತು ನೋಡು. ನಾನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಿಸಿ ಬಿಸಿ ಕಾಫಿ ತಂದಿದ್ಯಾ. ಎಷ್ಟೇ ಆದ್ರೂ ನನ್ನ ಮುದ್ದಿನ ಮಗಳಲ್ವಾ ನೀನು. ಕೊಡು ಕೊಡು. ಆಹಾ, ಪ್ರಾರಬ್ಧಗಳು. ನೆಮ್ಮದಿಯಾಗಿ ಕಾಫಿ ಕುಡಿಯೋದಕ್ಕೂ ಬಿಡೋದಿಲ್ಲ.
ಏನು ಕರ್ಮ ಮಾಡಿದೆ. ಸರ್ ನೀವಾ? ಬನ್ನಿ ಸರ್, ಬನ್ನಿ ಒಳಗೆ ಬನ್ನಿ. ಬನ್ನಿ ಸರ್, ಕೂತ್ಕೊಳ್ಳಿ. ಕಾಫಿ, ಟೀ, ಜ್ಯೂಸು ಏನು ತಗೊಳ್ತೀರಾ ಸರ್? ಬೇಡ. ಸರ್, ಚೈತ್ರನ ವಿಷಯ ಏನಾದರೂ ಗೊತ್ತಾಯ್ತಾ? ಅದನ್ನೇ ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ. ಸರ್, ಏನು ಇನ್ಫಾರ್ಮೇಷನ್ ಬೇಕೋ ಕೇಳಿ ಸರ್, ನಾನು ಕೊಡ್ತೀನಿ. ಚೈತ್ರ ಎಲ್ಲಿದ್ದಾಳೆ? ಸರ್, ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಗಲಿಲ್ಲ. ಯಾಕೆ? ಕನ್ನಡ ಅರ್ಥ ಆಗಲ್ವಾ? ಚೈತ್ರ ಎಲ್ಲಿದ್ದಾಳೆ ಅಂತ ಕೇಳಿದೆ. ಸರ್, ಅದನ್ನ ನಾನು ಹೇಗೆ ಹೇಳೋದಕ್ಕಾಗತ್ತೆ? ಯಾರೋ ಅವಳನ್ನ ಕಿಡ್ನಾಪ್ ಮಾಡಿದ್ರು. ಅವ್ರು ಅವಳನ್ನ ಎಲ್ಲಿಟ್ಟಿದ್ದಾರೋ, ಏನು ಮಾಡಿದ್ರು ನನಗೊಂದು ಗೊತ್ತಿಲ್ಲ ಸರ್. ನಿಮಗೆ ಗೊತ್ತು ಅಂತ ಹೇಳ್ತಾರೆ. ನನಗ ಸರ್ ಯಾರು ಹೇಳಿದ್ರು ಸರ್? ಚೈತ್ರನ್ನ ನೀವೇ ಕಿಡ್ನಾಪ್ ಮಾಡಿದಿರಂತೆ. ನಾನ? ಏನ್ ಸರ್ ಇದೆಲ್ಲ? ನನ್ನ ವಿರುದ್ಧನೇ ಆರೋಪನ? ನೀವು ನಿಮ್ಮ ಸೊಸೆಗೆ ತುಂಬಾನೇ ತೊಂದರೆ ಕೊಡ್ತಿದ್ರಂತೆ. ಒಂದ್ಸಲ ನಿಮ್ಮ ಸೊಸೆನ ಮನೆಯಿಂದ ಕೂಡ ಆಚೆ ಹಾಕಿದಿರಂತಲ್ಲ. ಸರ್, ಅದು ಏನೋ ಸಣ್ಣ ಪುಟ್ಟ ಜಗಳ ಆಗಿತ್ತು ಅಷ್ಟೇ ಸರ್. ಆಗ ಅವಳ ಗಂಡನೇ ಅವಳನ್ನ ಮನೆಯಿಂದ ಆಚೆ ಹಾಕಿದ್ದು, ನಾನಲ್ಲ ಸರ್. ಆಮೇಲೆ ಮತ್ತೆ ವಾಪಸ್ ಅವಳ ಮನೆಗೆ ಬಂದು ನಾವೆಲ್ಲರೂ ಚೆನ್ನಾಗೇ ಇದ್ವಿ ಸರ್. ಮನೆ ಅಂದಮೇಲೆ ಈ ಥರದ್ದೆಲ್ಲ ಇದ್ದಿದ್ದೆ ಅಲ್ವಾ ಸರ್? ನಾನು ನನ್ನ ಸೊಸೆ ಒಬ್ರನ್ನೊಬ್ರು ತುಂಬಾ ಹಚ್ಕೊಂಡಿದ್ವಿ ಸರ್. ಯಾರೋ ಆಗದೆ ಇರೋರು ನಿಮ್ಗೆ ಈ ತರ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಷ್ಟೇ ಸರ್. ರೀ, ಆಗದೆ ಇರೋರು ಯಾರಲ್ಲ, ನಿಮ್ ಬೀಗ್ರೆ ನಿಮ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ನನ್ನ ಬೀಗ್ರ? ಹಾ, ಸರೋಜಾ ಅಂತ ನಿಮ್ಮ ಬೀಗ್ರೆ ನಮ್ಗೆ ದೂರು ಕೊಟ್ಟಿರೋದು. ಸರ್, ಸರೋಜಾ ಅವರು ನನ್ನ ಮೇಲೆ ದೂರು ಕೊಟ್ಟಿದ್ದಾರಾ? ಹೌದು. ಹೇಳ್ರಿ, ಚೇತನ ಎಲ್ಲಿಟ್ಟಿದ್ದೀರಾ? ಏನ್ ಮಾಡಿದ್ದೀರಾ? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಸರ್, ಚೈತ್ರನ್ನ ನಾನು ಕಿಡ್ನಾಪ್ ಮಾಡಿಸಿಲ್ಲ ಸರ್. ಇನ್ಫ್ಯಾಕ್ಟ್ ಆ ರೌಡಿಗಳು ನನ್ಗೆ ಹೊಡೆದು ನನ್ನ ಕಣ್ಮುಂದೆನೆ ಚೈತ್ರನ್ನ ಹೇಳ್ಕೊಂಡು ಹೊರಟೋದ್ರು ಸರ್. ನನ್ನ ಮಾತು ನಂಬಿ ಸರ್, ನಾನು ಸುಳ್ಳು ಹೇಳ್ತಾ ಇಲ್ಲ ಸರ್. ಸರ್, ನಮ್ಮ ಬೀಗರು ಪಾಪ ಅವ್ರ ಮಗಳನ್ನ ಕಳ್ಕೊಂಡ್ಬಿಟ್ಟಿದಾರಲ್ವಾ, ಆವೇಶದಲ್ಲಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಷ್ಟೇ ಸರ್. ತಾಯಿ ಕರಳು ಸಂಕಟ ನನಗೂ ಅರ್ಥ ಆಗುತ್ತೆ ಸರ್. ಹಾಗಂತ ನನ್ನ ಮೇಲೆ ಸರ್, ನನ್ನ ಮಾತನ್ನ ನಂಬಿ ಸರ್. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಇದೆಲ್ಲ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಸರ್, ನನಗೇನು ಗೊತ್ತಿಲ್ಲ ಸರ್. ನಿಜ ಒಪ್ಕೊಳ್ಳಿ ಸರ್. ನಾನು ನಿಜ ಹೇಳ್ತಾ ಇದ್ದೀನಿ ಸರ್. ನಾನು ಖಂಡಿತವಾಗ್ಲೂ ಈ ತಪ್ಪನ್ನ ಮಾಡಿಲ್ಲ ಸರ್. ದಯವಿಟ್ಟು ನನ್ನ ಮಾತನ್ನ ನಂಬಿ. ನನ್ನ ಸೊಸೆ ಕಾಣದೇ ಇರೋದಕ್ಕೆ ನಾನು ತುಂಬಾನೇ ಕಂಗಾಲಾಗಿದ್ದೀನಿ ಸರ್. ನನ್ನ ಮೇಲೆ ಇಂಥ ಆರೋಪನ ಹೊರಿಸ್ಬೇಡಿ ಸರ್. ನಿಮ್ಮ ಕೈ ಮುಗಿತೀನಿ ಸರ್, ನನ್ನನ್ನು ಆರೋಪಿ ಮಾಡಬೇಡಿ ಸರ್. ನನ್ನ ತಪ್ಪಿಲ್ಲ ಸರ್, ನನ್ನ ನಂಬಿ ಸರ್, ಪ್ಲೀಸ್. ಹೌದಾ? ತಪ್ಪು ಮಾಡಿದವ್ರು ಯಾರೇ ಇರಲಿ, ನನ್ನ ಕಣ್ಣಿಂದ ತಪ್ಪಿಕೊಡಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಬೇಗ ಕಣ್ಣಿಡಿತೀನಿ. ಆದರೆ ಇದರಲ್ಲಿ ಏನಾದರೂ ನಿಮ್ಮ ಕೈವಾಡ ಇದೆ ಅಂತ ಗೊತ್ತಾದರೆ ತುಂಬಾನೇ ಬೆಲೆ ತೆರಬೇಕಾಗುತ್ತೆ.
ನನ್ನ ಮಗಳು ಎಲ್ಲಿದ್ದಾಳಂತ ಗೊತ್ತಾಗ್ತಿಲ್ವಲ್ಲಪ್ಪ. ಸಮಯ ಕಳೆದಂತೆಲ್ಲ ನನಗೆ ಆತಂಕ ಹೆಚ್ಚಾಗ್ತಿದೆ. ಅವಳು ಎಲ್ಲಿದ್ದಾಳೆ ಅಂತ ಗೊತ್ತು ಮಾಡಿಸಿದೇವ್ರೆ. ಅವಳು ಏನು ಕಷ್ಟಪಡ್ತಿದ್ದಳು, ಅದೆಷ್ಟು ನೋವು ಪಡ್ತಿದ್ದಳು. ನಾನು ಅವಳ ನೋಡ್ಬೇಕು. ನನಗ್ ಮತ್ತ ಸಿರಿ ಸಂಪತ್ತು ಬೇಡ. ನನಗ ಅವಳ ಒಪ್ಸಿದಾರೆ. ಚೈತ್ರ ಎಲ್ಲೇ ಹೋಗಿದ್ದೆ? ಚೈತ್ರ, ನಾನೇನ್ ನೋಡ್ತಿದ್ದೀನಿ? ಕನಸಲ್ಲ ತಾನೆ? ಇಲ್ಲ ಅಮ್ಮ, ಯಾವ ಕನಸು ಅಲ್ಲ. ನಾನು ನಿನ್ ಮಗಳು ಚೈತ್ರನೇ. ಚೈತ್ರ, ಎಲ್ಲೋಗಿದ್ಯಾ ನೀನು? ನೀನ್ ಕಾಣ್ದೆ ಕಂಗಾಲಾಗ್ಬಿಟ್ಟಿದ್ದೆ ನಾನು. ಸಂಕಟ ತಾಳಾರ್ದೆ ಹತ್ತು ಇಲ್ಲಿ ಬಂದು ಕೂತು ದೇವ್ರನ್ನ ಬೇಡ್ಕೊತಾ ಇದ್ದೆ. ಗಾಬರಿ ಆಗ್ಬೇಡ ಅಮ್ಮ, ನನಗೇನೂ ಆಗಿಲ್ಲ. ನನಗೆ ಗೊತ್ತು, ನನಗೋಸ್ಕರ ಮರ್ಗೋ ಜೀವ ನೀನೆ ಅಂತ. ಅದಕ್ಕೆ ಅಮ್ಮ, ನಿನ್ನ ಇನ್ನಷ್ಟು ಸಂಕಟಕ್ಕೆ ಗುರಿ ಮಾಡೋದು ಬೇಡ ಅಂತ ನಿನ್ ಮುಂದೆ ಕಾಣಿಸ್ಕೊಂಡೆ. ಸಮಾಧಾನ ಮಾಡ್ಕೊ. ಚೈತ್ರ, ಅಳ್ಬೇಡ ಅಮ್ಮ,
ನಿನ್ನ ಆಶೀರ್ವಾದ ನನ್ನ ಮೇಲೆ ಇರೋ ತನಕ ನನಗೇನೂ ಆಗೋದಿಲ್ಲ. ನಾನು ಸಾವನ್ನೇ ಗೆದ್ದು ಬಂದಿದ್ದೀನಿ ಗೊತ್ತಾ? ಚೈತ್ರ, ಏನ್ ಹೇಳ್ತಿದೀಯ ನೀನು? ಯಾರು ನಿನ್ನನ್ನು ಕಿಡ್ನಾಪ್ ಮಾಡಿದ್ದು? ನಾನು ಬಲಿಪಶು ಅದೇ ಅಮ್ಮ. ವಿಷಸರ್ಪ ಯಾವತ್ತೂ ವಿಷಸರ್ಪನೇ ಅನ್ನೋದನ್ನ ನಾನು ಮರ್ತ್ಬಿಟ್ಟೆ. ಅಂದ್ರೆ ನಮ್ಮತ್ತೆ ನನ್ನ ದೇವಸ್ಥಾನ ಕರೆದ್ರು. ಅವ್ರ ಗುಣ ನಡವಳಿಕೆ ಬದಲಾಗಿತ್ತು. ಅದೇ ನಂಬಿಕೆ ಮೇಲೆ ನಾನು ಅವ್ರ ಜೊತೆ ದೇವಸ್ಥಾನಕ್ಕೆ ಹೋದೆ ಅಮ್ಮ. ಅಲ್ಲಿ ಯಾರೋ ಪಾಪಿಗಳು ನನ್ನ ಕಿಡ್ನಾಪ್ ಮಾಡಿದ್ರು. ಹೌದಾ? ಆದರೆ ನಾನು ಕಿಡ್ನಾಪ್ ಆದ್ಮೇಲೆ ಗೊತ್ತಾಯ್ತು ಅಮ್ಮ, ನನ್ನ ಕಿಡ್ನಾಪ್ ಮಾಡಿಸಿದ್ದು ಬೇರೆ ಯಾರೂ ಅಲ್ಲ, ನಮ್ಮತ್ತೆ ಮಲ್ಲಿಕಾ ಅಂತ.